ಕಲಿಸಿದ್ರೆ ಮೊಳೆ ಬಂದ್ಬಿಡ್ತಲ್ಲ. ಹಾಂ, ವೆಜ್ ಕುಷ್ಕ. ನಾನ್ ವೆಜ್ ಕುಷ್ಕ ಅಂದರೆ ಇದಕ್ಕೆ ಚಿಕನ್ ಹಾಕಿದ್ರೆ ಬಿರಿಯಾನಿ ಆಗುತ್ತೆ, ಇಲ್ಲಾಂತಂದರೆ ವೆಜ್ಜೇ ಇದು ಮುದ್ದೆ 20 ರೂಪಾಯಿ ಒಂದು. ಕವರ್ ಹಾಕೋದು ಬಿಟ್ಬಿಟ್ಟಿದ್ವಿ. ಆ ನಾಯಿ ಮರಿಗಳಿದ್ದಾವೆ ಇಲ್ಲಿ ಬಂದು ತಟ್ಟೆನೇ ನಗ್ತಾ ಇರ್ತವೆ ಬಂದು. ಹಾಗೆ ಆ ನಾಯಿಗಳಿಂದ ಇವಾಗ ಕವರ್ ಹಾಕಂಗಾಯ್ತು ಈಗ. ಮತ್ತೆ ಏನಕ್ಕಣ ಮುದ್ದೆಗೆ ಏನಕ್ಕೆ ಇದು ಸ್ವಲ್ಪ ಮಂದ ಇದೆ, ಅಷ್ಟು ಇದಿಲ್ಲ ಬಿಸಿಗೆ, ಏನಾಗಲ್ಲ ಇದು. ಹಂಗಾಗಿ ಇದನ್ನು ತಂದು ಫಸ್ಟು ವೈಟ್ ಕಲರ್ ತರ್ತಾಯಿದ್ವಿ. ಹಾಂ, ಇದು ಹಾಕೋದು. ವೆಜ್ ಬಂದು ಕುಷ್ಕ ಇರುತ್ತೆ, ವೈಟ್ ರೈಸ್ ಇರುತ್ತೆ, ಮುದ್ದೆ ಇರುತ್ತೆ, ಅದಕ್ಕೆ ಸಾಂಬಾರು, ರಸಮ್. ವೆಜ್ ತರಕಾರಿ ಸಾರು. ಹಾಂ, 2 ಸಿಗುತ್ತೆ. ವೆಜ್ಜಲ್ಲಿ ಇದೊಂದು ಸಾಂಬಾರು ಮತ್ತು ರಸಮ್ ಇವತ್ತು ಮಾಡಿಲ್ಲ, ಜಾಸ್ತಿ ನಾನ್ ವೆಜ್ಜೇ ಕೇಳೋದು. ಇದು ನೋಡಿ ಕೊಟ್ಟಿದ್ದು. ಹಾಂ, 1.5 ಸೋಟ್ ಬರುತ್ತೆ ನೋಡಿ ಇಷ್ಟು. ಹಾಫ್ ಅದು ಸರ್ವ್ ಹಾಕೋಣ. ಹೊಟ್ಟೆ ತುಂಬ ಹಾಕವ್ರೆ. ನಾಲಿಗೆನಾ ಇದು ಹಾಫ್ ಕುಷ್ಕ 40 ರೂಪಾಯಿ ಅಣ್ಣ. ಹಾಫ್ 40 ರೂಪಾಯಿ ಇದೆ. ತಲೆ ಮಾಂಸ ಹಾಫ್ 7 ಪೀಸ್. ಹಾಂ, ಇಷ್ಟು ಬರುತ್ತೆ ಹಾಫ್ 90 ರೂಪಾಯಿ. ಏನು ಚಾರ್ಜ್ ಮಾಡ್ತೀರಾ? 90 ರುಪೀಸ್ ಇದೆ ಸರ್. ಫುಲ್ ಹಾಕಿ ಸರ್. ಫುಲ್ ಹಾಕಲಾ? ಫುಲ್ಗೆ ಅಂದರೆ ಇಷ್ಟು ಬರುತ್ತೆ. ಫುಲ್ ಇದೆ. ಎಷ್ಟು ರೂಪಾಯಿ ಇದೆ? ಈಗ ಫುಲ್ ತೊಗೊಂಡ್ರೆ 10 ರೂಪಾಯಿ ಕಡಿಮೆ ಬೀಳುತ್ತೆ. ಫುಲ್ ಹಾಫ್ಗೆ 90 ರೂಪಾಯಿ, ಫುಲ್ ತೊಗೊಂಡ್ರೆ ಒಂದು 10 ರೂಪಾಯಿ ಕಮ್ಮಿ. ಒಂದು ಮುದ್ದೆಯಾ? ಸರಿ, ಅವ್ರದ್ದು ಎಷ್ಟಾಯಿತು? 4 ಆಯಿತು. ಒಂದು ಸಿಂಗಲ್ ಆಮ್ಲೆಟ್ ಹಾಕಿ. ಸಿಂಗಲ್ ಆಮ್ಲೆಟ್ ಅಂತ ಹಾಕ್ಬಾ. ಹಾಂ, ಸರಿ ಅಣ್ಣ. ಅವ್ರದ್ದು ಸರಿ ಹಾಕ. 1.5 ಸೋಟ್ ಬರುತ್ತೆ. ಹಾಫ್ 80. ಫುಲ್ ಕುಷ್ಕ ಫುಲ್ ಬೋಟಿ ಬಂದು ಒಬ್ಬರದು ಒಂದು ಮುದ್ದೆ, ಹಾಫ್ ರೈಸು ಹಾಕ್ಬೋದು. 150 ರೂಪಾಯಿ ಒಂದು ಆಮ್ಲೆಟು. ಇಷ್ಟು 150 ಎಷ್ಟಾಯ್ತು? ಫುಲ್ ಬರುತ್ತೆ 150 ರೂಪಾಯಿ. 2 ಚಪಾತಿ ಫುಲ್ ಇದೆ 150. ಚಿಕನ್ ಬಂದು 6 ರಿಂದ 7 ಪೀಸು, ಅದು ಹಾಕಿ ತೋರಿಸ್ತಾ. ಪೆಪ್ಪರ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ ಹಾಫ್ಗೆ 6 ಪೀಸ್ ಬರುತ್ತೆ. 6 ಪೀಸ್ ಬರುತ್ತೆ. ಹಾಂ, ಈ ಥರ ಸಣ್ಣ ಇದ್ದರೆ ಒಂದು ಚಿಕ್ಕದು 1 ಪೀಸ್ ಹಾಕಿ. ಹಾಫ್ ಇದು 60 ರೂಪಾಯಿ ಇದೆ. ಹಾಫ್ ಇದೆ. ಫುಲ್ಗಾದರೆ ಸೇಮು. ಹಾಂ, ಇದು ಫುಲ್ ಆಗಿ ಫುಲ್ಲು 120 ರೂಪಾಯಿ. ಇಷ್ಟಕ್ಕೆ 120. ಸರ್, ಇದು ಚಿಕನ್ ಫ್ರೈ. ಇದು ಚಿಕನ್ ಫ್ರೈ. ಹಾಂ, ಪೆಪ್ಪರ್ ಫ್ರೈ. ಅದು ಸೇಮ್ 6 ಪೀಸ್ ಬರುತ್ತೆ. ಇದನ್ನು ಸರ್, ಇದು ಹಾಫಾ? ಇದು ಹಾಫ್. ಹಾಫ್ ಎಷ್ಟು ಸರ್? ಹಾಫ್ 60 ರೂಪಾಯಿ. ಇಷ್ಟು ಹಾಫ್ ಬರುತ್ತೆ. ಹಾಫ್ 60 ರೂಪಾಯಿ. ಫುಲ್ ಪ್ಲೇಟಿಗಾದರೆ ಫುಲ್. ಹೇಗೆ? ಚಪಾತಿ ತೊಗೊಂಡವ್ರಿಗೆ ಸ್ವಲ್ಪ ಗ್ರೇವಿ ಹಾಕ್ಕೊಡ್ತೀವಿ. ಚಪಾತಿಗೆ ಚೆನ್ನಾಗಿರುತ್ತೆ. ಪೆಪ್ಪರು ಆಗಲಿ ಫ್ರೈ ಆಗಲಿ ಎರಡೂ ಚೆನ್ನಾಗಿರುತ್ತೆ. ನೋಡಿ, ಇದು 120 ರೂಪಾಯಿ. 120 ಫುಲ್ ಪ್ಲೇಟು. ಪಾಪ ಇದು ಐಟಮ್ಗಳು ತಿನ್ನೋಕ್ಕೆ ದುಡ್ಡಿರಲ್ಲ. ಪಾಪ ಎಗ್ ರೈಸ್ಗಳು ಜಾಸ್ತಿ ಕೇಳ್ತಾರೆ ಅವರು. ಮತ್ತು ಇದು ಚೆನ್ನಾಗಿರುತ್ತೆ. ಲಿವರ್ ಫ್ರೈ. ಲಿವರ್ ಫ್ರೈ ಹಾಕಿ ಸರ್. ಪ್ಲೇಟ್ ಹಾಕಿ. ಲೈಟ್ ಜಾಸ್ತಿ ಮಾಡೋದು. ಸರ್, ಇಷ್ಟು ಕೊಡ್ತೀನಿ. 60 ರೂಪಾಯಿ ಇದೆ. 60 ರೂಪಾಯಿಗೆ ಇಷ್ಟು ಬರುತ್ತೆ. ಫುಲ್ ತೋರಿಸಿ. ಫುಲ್ಲು
ಇದು ಇಷ್ಟು ಬರುತ್ತೆ. ಇದು ಫುಲ್ ಇದೆ 120 ರೂಪಾಯಿ. 120 ರೂಪಾಯಿ. ವೀಡಿಯೋಗಂತಲ್ಲ, ನಾನು ಕೊಡೋದೇ ಇಷ್ಟಿಷ್ಟೇ, ಹಾಫ್ ಕೊಡೋದೇ ಇಷ್ಟು, ಫುಲ್ ಕೊಡೋದೇ ಇಷ್ಟು. ಫುಲ್ ಯಾರು ತೊಗೊಳಲ್ಲ, ಹಾಫ್ ತೊಗೊತಾರೆ ಮತ್ತೆ ಚಿರ್ಗ ಹಾಫ್ ಹಾಕಿಸ್ತಾರೆ. ಚೆನ್ನಾಗಿ ಕೊಟ್ಟಿದ್ದೀರಾ. ಹಾಂ ಸರಿ. ನನ್ನ ಹೆಸರು ಸುರೇಶ್ ಕುಮಾರ್. ಈ ಹೋಟ್ಲು ಸ್ಟಾರ್ಟ್ ಮಾಡಿ 2.5 ತಿಂಗಳು 3 ತಿಂಗಳಾಗ್ತಾಯಿದೆ. ಫಸ್ಟು ಸೇಮ್ ಮನೇಲಿ ಹೆಂಗೆ ಮಾಡ್ತಾರೆ ಅದೇ ಸೇಮ್ ಊಟನೇ, ಯಾವುದೋ ಟೇಸ್ಟಿಂಗ್ ಪೌಡರ್ ಆಗಲಿ ಏನಾಗಲಿ ಮಾತಾಡಿಲ್ಲ. ಚೆನ್ನಾಗಿ ಒಳ್ಳೆ ಜನ ಟೇಸ್ಟ್ ನೋಡಿ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ, ದಿನೇ ಜಾಸ್ತಿ ಆಗ್ತಾ ಬರ್ತಾ ಇದ್ದಾರೆ. ಅಂದರೆ ಯಾರಿಗೂ ಇದು ಏನು ಟೇಸ್ಟಿಂಗ್ ಪೌಡ್ರು ಮತ್ತು ಸೋಡಾ ಇಂಥವೆಲ್ಲ ಏನು ಮಿಕ್ಸ್ ಮಾಡಲ್ಲ. ಎಲ್ಲ ಕ್ವಾಲಿಟಿ ಐಟಮ್ಗಳೇ ತರೋದು. ಎಲ್ಲ ಬೋಟಿ ಆಗಲಿ ತಲೆ ಮಾಂಸ ಆಗಲಿ ಎಲ್ಲ ಕ್ವಾಲಿಟಿನೇ ತೊಗೊಂಬರೋದು ಎಲ್ಲೇ ಹೋದ್ರು. ನಮಗೆ ಇಷ್ಟ ಆಗಲಿಲ್ಲ, ಅಕಸ್ಮಾತ್ ಒಂದ್ಸಲಿ ಏನಾದರೂ ಚೇಂಜ್ ಮಾಡಿಕೊಟ್ರು ಅನ್ನೋದಾದರೆ ಗೊತ್ತಾಯಿತು ಅಂದರೆ ಜಾಗನೇ ಚೇಂಜ್ ಮಾಡಿಬಿಡ್ತೀವಿ. ಅವ್ರು ಕೇಳ್ತೀವಿ, ಒಂದ್ಸಲಿ ನೋಡ್ತೀವಿ, ಅದು ನಮಗೆ ಗೊತ್ತಾಗ್ಬಿಡುತ್ತೆ. ಅದು ಐಟಮ್ ಸ್ಮೆಲ್ ಬಂದರೆ ಏನಾದರೂ ಇದೆ, ಆ ಥರ ಕ್ವಾಲಿಟಿನೇ ತರೋದು ನಾವು. ಒಬ್ಬರು ಏನೋ ಅನ್ಕೊಂತಾರೆ, ಏನು ಚೆನ್ನಾಗಿ ಕೊಲ್ತಿರಲ್ಲ ಹಂಗೆ ಅಂತ. ನಮ್ಮ ಮನೇಲೆಲ್ಲ ಹೆಣ್ಮಕ್ಳೇ ಇರೋದು. ಅವರು 3 ಸಲ ಬಿಸಿನೀರಲ್ಲಿ ಸುಣ್ಣ ಹಾಕಿ ಮತ್ತು ಅರಿಶಿನ ಹಾಕಿ ತೊಳಿತಾರೆ. ಅದರಿಂದ ಕ್ವಾಲಿಟಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಅಂತ ಜನ ಬರ್ತಾರೆ. ಹಳ್ಳಿ ಸವಿರುಚಿ ಅಂತ. ಟೈಮಿಂಗ್ಸ್ ಬಂದು 1 ಗಂಟೆ, ಒಂದೊಂದು ಟೈಮ್ 1:30 ಆಗ್ಬಿಡುತ್ತೆ. ಯಾಕಂದ್ರೆ ಅವರೇ ಎಲ್ಲ ರೆಡಿ ಮಾಡ್ತಾರಲ್ಲ. ಬೆಳಗ್ಗೆ ನಾನು ಐಟಮ್ ಎಲ್ಲ ತಂದುಕೊಡ್ತೀನಿ. ಐಟಮ್ ಎಲ್ಲ ತಂದುಕೊಟ್ರೆ ಅಡುಗೆ ಮಾಡೋದು ಅವರೇ. ನನಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ. ನಮ್ಮ ಮಿಸ್ಸಸ್ಸು ನಮ್ಮ ನಾದಿನಿ ಅವರಿಬ್ಬರು ಮಾಡ್ತಾರೆ. ಇನ್ನು ಮಿಕ್ಕಿದೆಲ್ಲ ನಾನು ನಮ್ಮ ಚಿಕ್ಕವಳು ಸಪೋರ್ಟ್ ಮಾಡ್ಕೊಡ್ತೀನಿ. ಮನೆಯವ್ರದ್ದು ಅಡುಗೆ ಎಲ್ಲ? ಹಾಂ, ಮನೆಯವ್ರದ್ದು. ಏನೇನು ಸಿಗುತ್ತೆ? ಬೋಟಿ, ತಲೆ ಮಾಂಸ, ಚಿಕನ್ ಫ್ರೈ, ಲಿವರ್ ಫ್ರೈ, ಕುಷ್ಕ, ವೈಟ್ ರೈಸು, ಮುದ್ದೆ ಮತ್ತು ಇದು ಪೆಪ್ಪರ್ ಫ್ರೈ. ಏನೋ ರಜೆ ಇರುತ್ತೆ ಯಾವ್ದಾದ್ರು? ಸೋಮವಾರ ರಜೆ ಇರುತ್ತೆ. ಪ್ರತಿದಿನ 1 ಗಂಟೆಗೆ ಓಪನ್ ಮಾಡ್ತಾರೆ? ಹಾಂ, ಪ್ರತಿದಿನ 1 ಗಂಟೆಯಿಂದ 4:30 ಅಷ್ಟೇ ಲಾಸ್ಟ್. ಸೂಪರ್ ಆಗಿದೆ. ಯಾವ ಕಡೆಯವ್ರು ನೀವು? ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆ. ಹಾಂ ಟೇಸ್ಟ್ ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಚಿಕನ್ನ ಅವರು ಬೇರೆ ಹಾಕ್ಸ್ಕೊಂಡವ್ರು ಜಪಾಂಡವಾ ಅದ್ರಲ್ಲಿ ಆರಾಕ್ಲಾ? ಮತ್ತೆ ಕುಷ್ಕ ಹಾಫ್ ಇರೋದು ಅಷ್ಟೇ. ಹೋಗಿರ್ತೀವಿ. ಹಾಂ ಹಾಂ ಏನಿದೆ? ಕುಷ್ಕ ಆಯ್ತಾ? ಕುಷ್ಕ ಇದೆ. ಕುಷ್ಕ ಬರ ಕುಷ್ಕ ಏನು ಶೇರ್ವಾನ? ಏನು ಶೇರ್ವ ಸಾಕ ಮನೆ? ಒಂದಲ್ಲ ಒಂದು ಮುದ್ದೆಯಾ? ಶೇರ್ವ ಅವ್ರದ್ದು ಎಷ್ಟಾಯಿತು? 4 ಆಯಿತು ಅಣ್ಣ. 4 ಆಯ್ತಾ? ಕಮ್ಮನ ಕುಷ್ಕ ಹಾಕು.